ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕಾರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠ ಇಯಂ ಪ್ರಣತಿ ಮಾಲಿಕಾ. ಧೃತರಾಷ್ಟ್ರ ಕೇಳ್ತಾನೆ, ಯದಿದಂ ಧರ್ಮಗಹನಂ ಬುದ್ಧ್ಯಾ ಸಮನುಬುಧ್ಯಸೆ ಏತದ್ವಿಸ್ತರತಃಸರ್ಗಂ ಬುದ್ಧಿಮಾರ್ಗಂ ಪ್ರಶಂಸಮೇ. ವಿದುರ, ನೀನು ಅತ್ಯಂತ ಗಹನವಾದ ಧರ್ಮವನ್ನು ನೀನು ತಿಳಿದಿದ್ದಿ, ವಿಸ್ತಾರವಾಗಿ ಹೇಳು. ಆಗ ವಿದುರ ಹೇಳ್ತಾನೆ, ಅತ್ರತೆ ವರ್ತಯಿಷ್ಯಾಮಿ ನಮಸ್ಕೃತ್ವಾ ಸ್ವಯಂಭುವೇ ಯಥಾ ಸಂಸಾರ ಗಹನಂ ವದಂತಿ ಪರಮರ್ಷಯಃ. ಬ್ರಹ್ಮದೇವರಿಗೆ ನಮಸ್ಕರಿಸಿ ಈ ಸಂಸಾರವೆಂಬ ಗಹನ ತತ್ವದ ಬಗ್ಗೆ ನಾನು ಹೇಳ್ತೇನೆ. ಕಶ್ಚಿನ್ ಮಹತಿ ಸಂಸಾರೇ ವರ್ತಮಾನೋ ದ್ವಿಜಕ್ಕಿಲ ವನಂ ದುರ್ಗಮನುಪ್ರಾಪ್ತಃ ಮಹತ್ ಕ್ರವ್ಯಾದ ಸಂಕುಲಂ. ಒಬ್ಬ ದ್ವಿಜ, ಬ್ರಾಹ್ಮಣನೋರ್ವ ದಟ್ಟವಾದ ಕಾಡಿನಲ್ಲಿ ಸಿಲುಕಿಕೊಂಡ. ಆ ಕಾಡಿನಲ್ಲಿ ಕ್ರವ್ಯಾದ ಸಂಕುಲಂ, ಕ್ರವ್ಯ ಅಂದರೆ ಮಾಂಸ, ಕ್ರವ್ಯಾದ ಅಂದರೆ ಮಾಂಸವನ್ನು ತಿನ್ನುವ ಪ್ರಾಣಿಗಳು. ಮಾಂಸವನ್ನು ತಿನ್ನುವ ಪ್ರಾಣಿಗಳ ಸಮೂಹ ಇರುವ ಒಂದು ದೊಡ್ಡ ಕಾಡಿಗೆ ಅವನು ಸಿಲುಕಿಕೊಂಡ. ಸಿಂಹವ್ಯಾಘ್ರ ಗಜಾಕಾರೈ ಅತಿಘೋರೈ ಮಹಾಶನೈ ಸಮಂತಾತ್ ಸಂಪರಿಕ್ಷಿಪ್ತಂ ಯಸ್ಮಾತ್ ದ್ರಷ್ಟುರ್ಮಹದ್ಭಯಂ. ಸಿಂಹ, ಹುಲಿ, ಹೀಗೆ ಘೋರವಾದ ಪ್ರಾಣಿಗಳಿಂದ ಕೂಡಿಕೊಂಡಿತ್ತು. ದ್ರಷ್ಟು ಮಹದ್ಭಯಂ, ನೋಡುವವರಿಗೆ ಭಯವುಂಟಾಗುವಂತಹ ಒಂದು ದಟ್ಟವಾದ ಕಾಡು. ಸ ತದ್ವನಂ ವ್ಯತಿಸರನ್ ನೃಪಧಾವನ್ನಿತಸ್ತತಃ ವೀಕ್ಷಮಾಣೋ ದಿಶಸ್ತರವಾಹ ಶರಣಂ ಕುಭವೇದಿತಿ. ಅನಿವಾರ್ಯವಾಗಿ ಅದೊಂದೇ ದಾರಿ. ಆ ಘೋರವಾದ ಕಾಡನ್ನು ದಾಟಿಯೇ ಮುಂದೆ ಹೋಗಬೇಕಿದೆ. ನೋಡಿ, ಇದು ಭವಾಟವಿ ವರ್ಣನ ಅಂತ ಹೇಳಿ ಭಾಗವತ 5ನೇ ಸ್ಕಂಧದಲ್ಲಿಯೂ ಬಂದಿದೆ. ಇದು ಪದ್ಯ ರೂಪದಲ್ಲಿದೆ, ಅದು ಗದ್ಯ ರೂಪದಲ್ಲಿದೆ. ಈ ತರಹದ ರೂಪಕ ಪರಿಭಾಷೆ ನಮಗೆ ಎರಡರಲ್ಲಿ ಕಾಣುತ್ತೆ. ಒಂದು ಬೈಬಲ್ನಲ್ಲಿ, ಇನ್ನೊಂದು ಮಹಾಭಾರತದಲ್ಲಿ. ಮಹಾಭಾರತ, ಭಾಗವತಾದಿ ಪುರಾಣಗಳಲ್ಲಿ. ಆದರೆ ಬೈಬಲ್ನಲ್ಲಿ ಇಷ್ಟು ವ್ಯಾಪಕತೆ ಇಲ್ಲ. ಎರಡನ್ನೂ ಪಕ್ಕದಲ್ಲಿಟ್ಟು ಬೇಕಾದರೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಭಾರತೀಯರು ಅನ್ನುವ ಅಭಿಮಾನದಿಂದ ಹೊಗಳಿಕೊಳ್ಳೋದೇನಿಲ್ಲ. ನೀವೇ ನೋಡಬಹುದು. ಆದರೆ ಇಷ್ಟು
ಅಪ್ರಾಪ್ರಿಯೇಟ್ ಆಗಿ ಅಂತ ಒಂದು ಪದ ಬಳಸ್ತಾರೆ, ಇಷ್ಟು ನಿಖರವಾಗಿ. ಆದರೆ ಎಷ್ಟು ಕಲ್ಪಕತೆಗೆ ಅವಕಾಶ ಕೊಟ್ಟು ಎರಡೂ ರೀತಿಯಿಂದ ನಾವು ಅದನ್ನು ನೋಡಲಿಕ್ಕಾಗಲ್ಲ. ಆ ತರಹ ಒಬ್ಬ ಬ್ರಾಹ್ಮಣ ದ್ವಿಜ, ಬ್ರಾಹ್ಮಣ ಅಂತ ಯಾಕೆ ಹೇಳೋದು ಅಂದರೆ ಅಧ್ಯಯನ ಮಾಡುವ ಒಂದು ಯೋಗ್ಯತೆ ಇರುವವ ಅನ್ನೋ ಅರ್ಥದಲ್ಲಿ ದ್ವಿಜ ಅಂತ ಅನ್ನೋದು. ಆ ದಟ್ಟವಾದ ಕಾಡಿನ ಮೂಲಕ ಹಾದು ಆಚೆ ತಲುಪಬೇಕಿರುತ್ತೆ. ಎಲ್ಲ ದಿಕ್ಕುಗಳನ್ನು ನೋಡ್ತಾ ಇದ್ದಾನೆ. ಶರಣಂ ಕ್ವಭವೇದಿತಿ, ಎಲ್ಲಿಯಾದರೂ ಮನೆ ಸಿಗಬಹುದೇ, ತಂಗುದಾಣ ಸಿಗಬಹುದೇ ಅಂತ. ಸತೇಶಾಂ ಛಿದ್ರಮನ್ವಿಚ್ಛನ್ ಪ್ರದೃತೋ ಭಯಪೀಡಿತಃ ನ ಚ ನಿರ್ಯಾತಿ ವೈ ದೂರಂ ನ ಚ ತೈರ್ವಿಪ್ರಯುಜ್ಯತೆ. ಸಿಂಹ, ಹುಲಿ ಮೊದಲಾದವುಗಳೆಲ್ಲ ಸುತ್ತಲೂ ಸುಳಿದಾಡ್ತಾ ಇದೆ. ಸಿಂಹ ಆಗಲಿ ಹುಲಿ ಆಗಲಿ ಯಾವುದೇ ಕಾರಣಕ್ಕೂ ನೇರವಾಗಿ ಎದುರುಗಡೆ ಬರೋಲ್ಲ. ಅವುಗಳಿಗೆ ಮನುಷ್ಯ ಅನ್ನುವ ಅಪರಿಚಿತ. ಅದರಿಂದಾಗಿ ಅವನನ್ನು ಕಾಯ್ತವೆ. ಕೀನ್ ಅಬ್ಸರ್ವೇಷನ್ ಅಂತಾರಲ್ಲ, ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತವೆ. ಇವನು ದುರ್ಬಲನ ಪ್ರಬಲನ, ಇವನ ದೇಹದ ಅಳತೆ ಏನು, ಕಣ್ಣಂಚಿನಲ್ಲಿಯೇ ಅಂದಾಜು ಮಾಡ್ತವೆ. ಇವನ ಮಾಂಸದ ತೂಕ ಏನು, ಹೀಗೆ ಇವನು ಎಷ್ಟು ಎಚ್ಚರವಾಗಿದ್ದಾನೆ, ಎಚ್ಚರವಾಗಿಲ್ಲ, ಅದನ್ನೆಲ್ಲ ಅವುಗಳು ಬೇಟೆಯಾಡುವ ಮೊದಲು ಸ್ಟಡಿ ಮಾಡ್ತವೆ. ಸೀದಾ ದಬಕ್ಕಂತ ಹಾರ್ಬಿಡಲ್ಲ ಹುಲಿ ಅಥವಾ ಸಿಂಹ, ಯಾವುದೇ ಕ್ರೂರ ಮೃಗಗಳು. ಅದನ್ನ ವೇದವ್ಯಾಸರು ಹೇಳ್ತಾರೆ, ಸತೇಶಾಂ ಛಿದ್ರಮನ್ವಿಚ್ಛನ್ ಪ್ರದೃತೋ ಭಯಪೀಡಿತಃ. ಆನೆ ಕೂಡ ಅಷ್ಟೇ. ಮೊದಲು ಸೊಂಡಿಲನ್ನ ನಿಮ್ಮ ತೀರ ಹತ್ತಿರ ಬಂದು ಹಣ್ಣು ಕೊಡ್ತಾ ಇದ್ರೆ ಮುಟ್ಟತ್ತೆ, ಮೈ ಸವರುತ್ತೆ. ಇವನು ಅಪಾಯಕಾರಿ, ಇವನು ಅಪರಿಚಿತ ಅಂತ ಗೊತ್ತಾದರೆ ಈ ತೊಡೆಗೆ ಸೊಂಡ್ಲು ಹಾಕಿ ಎತ್ತಿಬಿಡತ್ತೆ, ಎತ್ತಿ ಒಗೆಯೋದೆ. ಯಾವುದೂ ಅಷ್ಟೇ, ಒಮ್ಮೆಲೆ ಅಟ್ಯಾಕ್ ಮಾಡೋಲ್ಲ. ಸರಿ, ಇಲ್ಲಿಗೆ ಬಂದರೆ ಜೊತೆಗೆ ಸಾಕ್ತಾ ಇವೆ. ಅದನ್ನ ವೇದವ್ಯಾಸರು ಹೇಳ್ತಾರೆ. ಹೀಗಾಗಿ ಪ್ರಾಣಿಗಳು ಒಟ್ಟಿಗೆ ಅಟ್ಯಾಕ್ ಮಾಡುವಲ್ಲ. ಸತೇಶಾಂ ಛಿದ್ರಮನ್ವಿಚ್ಛನ್, ಅವುಗಳು ಎಲ್ಲಿ ಅರಿವು ತಪ್ಪುತ್ತವೋ ಅಂತ ಇವನು ಯೋಚನೆ ಮಾಡ್ತಾ ಇರ್ತಾನೆ. ಒಳಗಡೆಯಿಂದ ಭಯ ಇದೆ. ನಚ ನಿರ್ಯಾತಿ ವೈ ದೂರಂ, ಅವುಗಳಿಂದ ದೂರನೂ ಆಗ್ತಾ ಇಲ್ಲ. ನಚ ತೈರ್ ವಿಪ್ರಯುಜ್ಯತೆ, ಅವುಗಳನ್ನು ಬಿಡ್ಲಿಕ್ಕೂ ಆಗ್ತಾ ಇಲ್ಲ. ಅನಿವಾರ್ಯವಾಗಿ ಜೊತೆಗೆ ಸಾಕ್ತಾ ಇದ್ದಾನೆ. ಅಥಾ ಪಶ್ಯದ್ವನಂ ಗೂಢಂ ಸಮಂತಾದ್ವಾಗುರಾವೃತಂ ಬಾಹುಭ್ಯಾಂ ಸಂಪರಿಶ್ವಕ್ತಃ ಸ್ತ್ರೀಯ ಪರಮಘೋರಯ. ಒಂದು ಕಾಡನ್ನು ನೋಡಿದ, ಎಲ್ಲ ಕಡೆ ಬಲೆ ಇದೆ. ಆ ಬಲೆ ಇವನು ನೋಡ್ತಾ ಇದ್ದಾನೆ. ಒಂದು ಘೋರವಾದ ಹೆಣ್ಣು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದೆ. ಪಂಚಶೀರ್ಷಧರೈ ನಾಗೈ ಶೈಲೈರಿವ ಸಮುನ್ನತೈ ನಭಸ್ಪೃಶೈ ಮಹಾವೃಕ್ಷೈ ಪರಿಕ್ಷಿಪ್ತಂ ಮಹಾವನಂ. 5 ಹೆಡೆಗಳ ಸರ್ಪ,
ದೊಡ್ಡ ಮರಗಳು, ನಭಸ್ಪೃಶೈ ಮಹಾವೃಕ್ಷೈ, ಆ ತರಹದ ಕಾಡಿನಲ್ಲಿ ಇದ್ದಾನೆ. ಈಚೆ ಹಾವು, ಈಚೆ ಬಲೆ, ಅವನ ಬೆನ್ನಿಗೆ ಬಿದ್ದ ಘೋರವಾದ ಹೆಣ್ಣು, ಆಮೇಲೆ ಸಿಂಹ, ಹುಲಿ ಮೊದಲಾದವುಗಳು. ಅಲ್ಲಿ ಒಂದು ವನಮಧ್ಯೆ ತತ್ರಾಭೂತ್ ಉದಪಾನ ಸಮಾವೃತ, ಅಲ್ಲಿ ಒಂದು ಬಾವಿ ಇತ್ತು. ವಲ್ಲೀಭಿಸ್ತೃಣನದ್ದಾಭಿ ಗೂಢಾಭಿರಭಿಸಂವೃತ, ಹುಲ್ಲು ಮುಚ್ಚಿಕೊಂಡಿದೆ. ಅಲ್ಲಿ ದುರಂತ ಅಂದರೆ ಬಳ್ಳಿಗಳೂ ಇವೆ, ಮರದ ಬಳ್ಳಿಗಳಿದೆ, ಎಲ್ಲ ಕಡೆ ಹುಲ್ಲು ಇದೆ. ಪಪಾತ ಸದ್ವಿಜಸ್ತತ್ರ ನಿಗೂಢೇ ಸಲಿಲಾಶಯೇ ವಿಲಗ್ನಶ್ಚಾಭವತ್ ತಸ್ಮಿನ್ ಲತಾ ಸಂತಾನ ಸಂಕುಲೇ. ಇವ ನೋಡಲಿಲ್ಲ ಅದನ್ನ, ಅದ್ರ ಮೇಲೆ ನಡ್ಕೊಂಡು ಹೋದ, ಕೆಳಗಡೆ ಬಿದ್ದ. ಬಾವಿಗೆ ಬೀಳಲಿಲ್ಲ, ಆ ಬಳ್ಳಿಗಳೆಲ್ಲ ಅವನನ್ನು ಹಿಡಿದಿಟ್ಟಿದ್ವು. ಪನಸಸ್ಯ ಯಥಾಜಾತಂ ವೃಂತಬದ್ಧಂ ಮಹಾಫಲಂ ಸತಥಾ ಲಂಬತೆ ತತ್ರ ಶೂರ್ಧ್ವಪಾದೋ ಯಧಶಿರಾಹ. ಅದು ಹೇಗೆ ಬಿದ್ದಿದ್ದಾನೆ, ತಲ್ಕೆಳಕಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನೋಡಿ, ಬಾವಿ ಇದೆ, ಬಾವಿಗೆ ಆಚೆ ದಂಡೆಗೆ ಮತ್ತು ಈಚೆ ದಂಡೆಗೆ ತಾಗಿಕೊಂಡು ಬಳ್ಳಿಗಳಿವೆ. ಆ ಬಳ್ಳಿ ಅವನು ಕಾಲು ಸಿಕ್ಕಾಕೊಂಡಿದೆ, ತಲೆ ಕೆಳಗಡೆ ಇದೆ. ಹೇಗಿದಾನವನು? ಇನ್ನೇನು ಮಾಗಿ ತೊಟ್ಟನ್ನು ಕಳಚಿಕೊಂಡು ಕೆಳಗಡೆ ಬೀಳಲಿಕ್ಕೆ ಇರುವ ಹಲಸಿನ ಹಣ್ಣಿನ ತರಹ ಇದ್ದಾನೆ. ಪನಸಸ್ಯ, ಪನಸ ಅಂದರೆ ಹಲಸು. ಪನಸಸ್ಯ ಯಥಾ ಜಾತಂ ವೃಂತಬದ್ಧಂ ಮಹಾಫಲಂ ಸತಥಾ ಲಂಬತೆ ತತ್ರ ಶೂರ್ಧ್ವಪಾದೋ ಯಧಶಿರಾಹ. ಅದೇನಾಯ್ತು, ಈಚೆ ಇನ್ನೊಂದು ಕಡೆಯಿಂದ ಒಂದು ದೊಡ್ಡ ಆನೆ, ದಂತಿ ದಲಿತ ಪರ್ವತಃ ಕೂಪ ಪೀನಾಹ ವೇಲಾಯಾಂ ಅಪಶ್ಯತ ಮಹಾಗಜಂ. ಇನ್ನೇನು ನೀರು ಕುಡಿಬೇಕು ಅಂತ ಇರುವಾಗ ಒಂದು ಎದುರಾಳಿ ಆನೆಯನ್ನು ನೋಡಿತು. ಆ ಆನೆ ಹೇಗಿತ್ತು? ಷಡ್ವಕ್ತ್ರಂ ಕೃಷ್ಣಶಬಲಂ ದ್ವಿಷಟ್ಕ ಪದಚಾರಿಣಂ. 6 ಮೂರೆಯ ಆನೆ, ಕಪ್ಪು ಬಣ್ಣದ ಆನೆ. ದ್ವಿಷಟ್ಕ ಪದಚಾರಿಣಂ, 8 ಕಾಲುಗಳು. ಅದು ನಿಧಾನವಾಗಿ ಸಾಗುತ್ತಾ ಇದೆ. ತಸ್ಯ ಶಾಖಾ ಪ್ರಶಾಖಾಸು ವೃಕ್ಷ ಶಾಖಾ ಪ್ರಲಂಬಿನಃ ನಾನಾ ವರ್ಣಾ ಮಧುಕರಾಃ ಘೋರರೂಪಾಃ ಭಯಾವಹಾಃ. ಅದೇ ಸಂದರ್ಭದಲ್ಲಿ ಆ ಮರ ಪಕ್ಕದಲ್ಲಿ ಇದೆ. ಆ ಪಕ್ಕದ ಮರಗಳಲ್ಲಿ ಥರಥರದ ಜೇನಿನ ಹುಟ್ಟುಗಳು. ಆ ಜೇನನ್ನು ನೋಡಿದ್ರೆ ಭಯ ಆಗತ್ತೆ. ಆಸತೆ ಮಧು ಸಂಹೃತ್ಯ ಪೂರ್ವಮೇವ ನಿಕೇತಜಾಹ ಭೂಯೋ ಭೂಯಸ್ಮೀಹಂತೆ ಮಧುನಿ ಭರತೃಷಭ. ಮೊದಲೇ ಜೇನನ್ನು ಚೆನ್ನಾಗಿ ಸಂಗ್ರಹಿಸಿರುವ ಜೇನಿನ ತಟ್ಟಿಗಳು, ಆ ಜೇನು ತಟ್ಟಿಗಳು ಎಲ್ಲ
ಮರದ ಮೇಲೆ ಇವೆ, ಕೊಂಬೆಗಳಲ್ಲಿ ಇವೆ. ಅದರಲ್ಲಿ ಒಂದು ಕೊಂಬೆ ಬಾವಿಯ ಮೇಲೆ ಹಾದು ಹೋಗಿದೆ. ತೇಷಾಂ ಮಧೂನಾಂ ವಿವಿಧ ಧಾರಾ ಪ್ರಸ್ರವತೆ ಸದಾ ತಾಂ ಲಂಬಮಾನಸ್ಯ ಪುಮಾನ್ ಧಾರಾಂ ಪಿಬತಿ ಸರ್ವದಾ. ಬೇರೆ ಬೇರೆ ಫ್ಲೇವರ್ನ ಜೇನು ಧಾರೆ ಕೆಳಗಡೆ ಬೀಳ್ತಾ ಇದೆ. ಒಂದು ಸಂತೋಷದ ಸಂಗತಿ, ಇವನ ನಾಲಿಗೆಗೆ ನೇರವಾಗಿ ಬೀಳ್ತಾ ಇದೆ. ಬಾವಿಯ ನಡುವೆ ಹೆಣದ ಬಳ್ಳಿ, ಆ ಬಳ್ಳಿಯಲ್ಲಿ ಇವನ್ ಕಾಲು ಸಿಕ್ಕಾಕೊಂಡಿದೆ. ಆ ಬಳ್ಳಿಯು ಹೀಗೆ ಓಲಾಡ್ತಾ ಇದೆ. ಬೀಳ್ತಾ ಇರುವ ಜೇನಿನ ಧಾರೆಗೆ ನಾಲಿಗೆ ಒಡ್ಡುತ್ತಾ ಇದ್ದಾನೆ. ನಚಾಸ್ಯ ತೃಷ್ಣಾ ವಿರತ ಪಿಬಮಾನಸ್ಯ ಸಂಕಟೆ ಅಭೀಪ್ಸತಿ ಚ ತಾಂ ನಿತ್ಯಂ ಅತೃಪ್ತಶ್ಚ ಪುನಃ ಪುನಃ. ಇವನ ಬಾಯಾರಿಕೆ ಹಿಂಗಿಲ್ಲ, ಅದು ಬೇಕು ಅನ್ನುವ ಉತ್ಕಟವಾದ ಬಯಕೆ. ನಚಾಸ್ಯ ಜೀವಿತೇ ರಾಜನ್ ನಿರ್ವೇದ ಸಮಜಾಯತ ತತ್ರೈವ ಚ ಮನುಷ್ಯಸ್ಯ ಜೀವಿತಾಶಾ ಪ್ರತಿಷ್ಠಿತಾ. ಈ ಕಾಡಿನಲ್ಲಿ ಸಿಕ್ಕಿಬಿದ್ದ ಮನುಷ್ಯನಿಗೆ ಬದುಕಬೇಕು ಅನ್ನುವ ಆಸೆ ಹಿಂಗಿಲ್ಲ. ಇಷ್ಟು ಹೊತ್ತಿಗೆ ಆ ಮರದ ಕೊಂಬೆಯ ಹತ್ತಿರ ಬಿಳಿ ಮತ್ತೆ ಕರಿ ಇಲಿಗಳು ಕಚ್ಚುತ್ತಾ ಇವೆ. ವ್ಯಾಲೈಶ್ಚ ತದ್ವನಂ ದುರ್ಗಂ ಸ್ತ್ರೀಯಾಚ ಪರಮೋಗ್ರಜ. ಥರಥರದ ಪ್ರಾಣಿಗಳು ಸುತ್ತಲೂ ಕಾದಿವೆ. ಆ ಘೋರಳಾದ ಹೆಣ್ಣು ಬೆನ್ನು ಬಿದ್ದಿದ್ದಾಳೆ. ಕೂಪಾಧಸ್ತಾಚ್ಚ ನಾಗೇನ. ಆ ಬಾವಿಗೆ ಬೀಳೋಣ ಅಂದರೆ ಹಾವು. ಪೀನಾಹೆ ಕುಂಜರೇಣಚ್ಚ. ಮೇಲ್ಗಡೆ ಬರೋಣ ಅಂದರೆ ಆನೆ. ವೃಕ್ಷ ಪ್ರಪಾತಾಚ್ಚ ಭಯಂ. ಮರ ಬಿದ್ದೋದ್ರೆ, ಮರ ಬೀಳೋ ಸ್ಟೇಜಲ್ಲಿದೆ. ಯಾಕೆ ಅಂದರೆ ಇಲಿಗಳು ಕಚ್ಚುತ್ತಾ ಇವೆ. ಮಧುಲೋಭಾನ್ ಮಧುಕರೈಹಿ ಷಷ್ಠಮಾಹುರ್ ಮಹದ್ಭಯಂ. ಈ 6ನೇ ಭಯ ಯಾವುದು ಅಂದರೆ ಜೇನು, ಅದು ಕಚ್ಚತ್ತೆ. ಏವಂ ಸಂವಸತೆ ತತ್ರ ಕ್ಷಿಪ್ತ ಸಂಸಾರ ಸಾಗರೆ ನಚೈವ ಜೀವಿತಾಶಾಯಾಂ ನಿರ್ವೇದಮುಪಗಚ್ಚತಿ. ಈ ರೀತಿ ಈ ರೂಪಕವನ್ನು ಅರ್ಥ ಮಾಡಿಕೊಂಡ್ರೆ ಇದೇ ರೀತಿ ಮನುಷ್ಯ ಸಂಸಾರ ಸಾಗರದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿದಲ್ಲಿಗೆ 5ನೇ ಅಧ್ಯಾಯ ಮುಗೀತು. ಧೃತರಾಷ್ಟ್ರ ಹೇಳ್ತಾನೆ, ಅಹೋ ಖಲು ಮಹದ್ದುಃಖಂ ಕೃಚ್ಛ್ರಂ ವಾಸಂ ವಸತ್ಯಸೌ ಕಥಂ ತತ್ರ ರತಿಸ್ತಸ್ಯ ತುಷ್ಟಿರ್ವಾ ವದತಾಂವರ. ಧೃತರಾಷ್ಟ್ರ ಹೇಳ್ತಾನೆ, ಅಲ್ಲ, ಎಂಥ ದುಃಖದಲ್ಲಿ ಸಿಲುಕಿ ಬಿದ್ದಿದ್ದಾನೆ. ಅವನಿಗೆ ತೃಪ್ತಿ ಎಲ್ಲಿಂದ ಬರ್ತಾ ಇದೆ? ಸದೇಶಕ್ವನು ಯತ್ರಾಸೌ ವರ್ತತೆ ಧರ್ಮ ಸಂಕಟೆ. ಯಾವ ದೇಶದಲ್ಲಿ ಅವನಿದ್ದಾನೆ? ಯಾಕೆ ಅಂದರೆ ಒಂದೊಂದು ದೇಶದ ಜನರ ಪರಿಸರ ಒಂದೊಂದು ರೀತಿ ಇರುತ್ತೆ. ಯಾವ ದೇಶದಲ್ಲಿ ಅವನು ಸಿಕ್ಕಿದ್ದಾನೆ? ಕಥಂ ವಾ ಸವಿಮುಚ್ಚೇತ ನರಸ್ತಸ್ಮಾನ್ ಮಹಾಭಯಾತ್. ಹೋಗಲಿ, ಅವನು ಬಾವಿಗೆ ಬೀಳೋಣ ಅಂದರೆ ಹಾವು, ಒಂದು ತುದಿಗೆ ಬರೋಣ ಅಂತಂದರೆ ಆನೆ, ಇನ್ನೊಂದು ತುದಿಗೆ ಹೋಗೋಣ ಅಂತಂದರೆ ಹುಲಿ ಮೊದಲಾದವುಗಳು. ಸರಿ, ಹೀಗೆ ನೇತಾಡ್ಕೊಂಡಿರೋಣ
ಜೇನು ಬೀಳ್ತಾ ಇರುತ್ತೆ ಅಂತಂದರೆ ಮರವೇ ಬಿದ್ದು ಹೋಗುವಂತಹ ಸಮಸ್ಯೆ. ಬಿಳಿ ಮತ್ತು ಕರಿ ಇಲಿಗಳು ನಿರಂತರವಾಗಿ ಕಡಿತಾ ಇವೆ. ಇದರ ನಡುವೆಯೂ ಕೂಡ ಅವನು ಎಂಜಾಯ್ ಮಾಡ್ತೀನಿ ಅಂತ ಇದ್ದಾನಲ್ಲ, ಅವನು ಯಾರು? ಇಲ್ಲಿಂದ ಬಿಡುಗಡೆಗೊಳ್ಳೋದು ಹೇಗೆ? ಇದನ್ನು ನನಗೆ ಹೇಳು. ಏತದ್ವೈ ಸರ್ವಮಾ ಚಕ್ಷ್ವ ಸಾಧು ಚೇಷ್ಟಾಮಹೇಯತ. ನನಗೆ ಯಾಕೆ ಕೇಳ್ತಾ ಇದ್ದಿ? ಅದನ್ನು ಎಲ್ಲವನ್ನ ಹೇಳು. ಅದಕ್ಕೆ ವಿದುರ ಹೇಳ್ತಾನೆ, ಉಪಾಖ್ಯಾನಮಿದಂ ರಾಜನ್ ಮೋಕ್ಷವಿದ್ಭಿರುದೀರಿತಂ. ಈ ಕಥೆ ನಡೆದದ್ದಲ್ಲ, ನಡೀತಾ ಇರೋದು. ಈ ಕಥೆ ಹೀಗೆ ನಡೀತಾ ಇಲ್ಲ, ಬೇರೆ ರೀತಿ ನಡೀತಾ ಇರೋದು. ಮೋಕ್ಷದ ಬಗ್ಗೆ ತಿಳಿದವರು ಹೇಳಿದ ಮಾತು. ಇದನ್ನು ತಿಳಿದುಕೊಂಡ್ರೆ ಸುಗತಿಂ ವಿಂದತೆ ಏನ ಪರಲೋಕೇಶು ಮಾನವಃ. ಒಳ್ಳೆಯ ಗತಿಯನ್ನು ಅವನು ಹೊಂದುತ್ತಾನೆ. ಎತ್ತದುಚ್ಚೇತ ಕಾಂತಾರಂ ಮಹತ್ ಸಂಸಾರ ಏವ ಸಹ. ಕಾಂತಾರ ಅಂದರೆ ದಟ್ಟವಾದ ಅಡವಿ ಅಂತ. ದಟ್ಟವಾದ ಅಡವಿ ಏನಿದೆ ಅದು ಬೇರೆ ಯಾವುದೂ ಅಲ್ಲ, ಸಂಸಾರವೇ. ಯೇ ಚೈವ ಪ್ರಥಿತಾ ವ್ಯಾಲಾಹ ವ್ಯಾಧಯಸ್ತೆ ಪ್ರಕೀರ್ತಿತಾಹ. ಹೊಂಚು ಹಾಕಿಕೊಂಡಿರುವ ಹುಲಿ, ಸಿಂಹ, ಕರಡಿ ಅಂತ ಏನು ನೋಡಿದೆವು ಈ ಕಥೆಯಲ್ಲಿ, ಆ ಕ್ರೂರ ಮೃಗಗಳು ಅಂದರೆ ಬೇರೆ ಯಾವುದೂ ಅಲ್ಲ, ರೋಗ. ವ್ಯಾಧಯ ತೇ ಪ್ರಕೀರ್ತಿತಾ. ಏಕೆಂದರೆ ಕ್ಯಾನ್ಸರ್ಗೆ ಕಾರಣವಾದ ಅಥವಾ ಅರ್ಬುದ ಪರಮಾಣು ಅಂತ ಏನು ಹೇಳ್ತೇವೆ, ಅದು ದೇಹದ ಒಳಗಡೆ ಇದ್ದೇ ಇರುತ್ತೆ. ಯಾವಾಗ ಅದು ಬಲಿಯುತ್ತೆ ನಮಗೆ ಗೊತ್ತಿಲ್ಲ. ಅದರಿಂದ ಇಲ್ಲಿ ಇರುವ ಈ ಮನುಷ್ಯನ ಸುತ್ತಮುತ್ತ ಹೊಂಚು ಹಾಕ್ತಾ ಇರುವ ಪ್ರಾಣಿಗಳ ತರಹ ಇರೋದು ರೋಗ. ಯಾಸ ನಾರಿ ಬೃಹತ್ಕಾಯ ಅಧಿತಿಷ್ಠತಿ ತತ್ರ ವೈ. ಅವನಿಗೆ ಗೊತ್ತಿರದ ಭೀಕರಳಾದ ಹೆಣ್ಣು ಅವನ ಬೆನ್ನಿಗೆ ಜೋತು ಬಿದ್ದಿದ್ದಾಳೆ ಅಂತಂದೆವು. ಆ ಹೆಣ್ಣು ಯಾರು ಗೊತ್ತೋ? ಜರಾ, ಮುಪ್ಪು. ನಾವೇನು ಅವಳೇನು ಬಯಸಿರಲ್ಲ, ಆದರೆ ಅವಳು ನಮ್ಮನ್ನು ಗಟ್ಟಿಯಾಗಿ ಅಪ್ಪಿಕೊಂಡ್ಬಿಟ್ಟಿರ್ತಾಳೆ. ಮುದಿತನದಿಂದ ಪಾರಾದವರು ಯಾರಿದ್ದಾರೆ? ಈ ಚಿಕ್ಕಂದಿನಲ್ಲಿ ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಿದವರು ಯಾರು? ತೇನ್ ಸಿಂಗ್ ಮತ್ತು ಹಿಲರಿ. ಅವರಿಬ್ಬರು ಹಿಮಾಲಯ ಪರ್ವತವನ್ನು ಏರಿದರು. ಸರಿಸುಮಾರು ನಾವು ಚಿಕ್ಕವರಿದ್ದಾಗ ಓದ್ತಾ ಇದ್ದದ್ದು. ಅವ್ರು ಹೋಗಿದ್ದು, ಅವರ ತೇನ್ ಸಿಂಗ್ 90 ವರ್ಷ ಬದುಕಿದ್ದ ಅಂತ ಕಾಣುತ್ತೆ. ನಿಮಗೆ ಅನುಮಾನ ಇದ್ದರೆ ಗೂಗಲ್ ಮಾಡಿ ನೋಡಬಹುದು. ಅಲ್ಲ, ಅವನು ಎಷ್ಟು ವರ್ಷ ಬದುಕಿದಾನೆ ಕಟ್ಕೊಂಡು ನಮಗೇನಾಗಬೇಕಾಗಿಲ್ಲ. ಆದರೆ ಆ ವಯಸ್ಸಿನಲ್ಲಿ ಅವ ಏನು ಮಾಡಿದ, ಯಾವುದೋ ಸನ್ಮಾನ ಸಮಾರಂಭಕ್ಕೆ ಕರೆದಿದ್ರು. ಎರಡು ಮೆಟ್ಲು ಏರ್ಲಿಕ್ಕೆ ಕಷ್ಟ ಆಗೋಯ್ತು. ಯಾವುದನ್ನು ಏರಿದ್ದ ಅವನು? ಮೌಂಟ್ ಎವರೆಸ್ಟ್ ಅನ್ನು ಏರಿದ್ದ. ಸನ್ಮಾನ ಸಮಾರಂಭದಲ್ಲಿ 2 ಮೆಟ್ಲು ಏರ್ಲಿಕ್ಕಾಗಲಿಲ್ಲ. ಸ್ಪಷ್ಟ ಆಗ ವಯಸ್ಸಿತ್ತು, ಈಗ ಮುದುಕ ಆಗಿದ್ದಾನೆ.
ನಮ್ಮ ಗುರುಗಳಿಗೆ ವಾಕಿಂಗ್ ಮಾಡಿಸ್ಲಿಕ್ಕೆ ಹರಸಾಹಸ ನಮ್ಮದು. ಒಂದು ಕಾಲದಲ್ಲಿ ಅವರು ಉಡುಪಿಯಿಂದ ಮಣಿಪಾಲಕ್ಕೆ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾ ಇದ್ರಂತೆ. ಬೆಳಗ್ಗೆ ಉದಯವಾಣಿ ಕಚೇರಿ ಅಲ್ಲಿತ್ತು. ಉದಯವಾಣಿಯಲ್ಲಿ ಅವರು ಕೆಲಸ ಮಾಡೋದು, ಹೋಗೋದು. ಅಲ್ಲಿಂದ ಬರ್ಬೇಕಾದ್ರೆ ತಡರಾತ್ರಿ ಆಗ್ತಾ ಇತ್ತಂತೆ. ಈಗಿನ ತರಹ ಲೈಟ್ ಗೀಟ್ ಎಲ್ಲ ಅಷ್ಟೊಂದು ಇಲ್ಲದ ಕಾಲ. ಅಲ್ಲಿಂದ ಕತ್ತಲಲ್ಲಿ ನಡ್ಕೊಂಡು ಬರೋರಂತೆ. ಅಷ್ಟು ಚಟಚಟನೆ ಓಡಾಡ್ತಾ ಇದ್ದವರು 20 ನಿಮಿಷ ತಗೊಳ್ಳೋರಂತೆ ಅಂಬಲ್ಪಾಡಿಗೆ. ಮಣಿಪಾಲದಿಂದ ಅಂಬಲ್ಪಾಡಿಗೆ 20 ನಿಮಿಷ. 7 ಉಡುಪಿಯಿಂದ ಅಲ್ಲ, ಅಂಬಲ್ಪಾಡಿಯಿಂದ 8 ಆಗತ್ತೆ, ಅಥವಾ ಒಂದು ಒಳಗಡೆ ರೂಟ್ ಇರ್ಬೋದು, ಅದು ಬಿಡಿ. ಆದರೆ ಇವತ್ತು ನಾವು ಅದನ್ನು ಊಹಿಸ್ಲಿಕ್ಕೆ ಸಾಧ್ಯವ? ಆಮೇಲೆ ಅವ್ರನ್ನ ಮುಪ್ಪಿನಲ್ಲಿ ನೋಡಿದವರು ಇಷ್ಟು ದೂರ ನಡೆದ್ರೆ ಸುಸ್ತಾಗ್ತಾ ಇತ್ತು. ಅದರಿಂದ ಆ ನೇತಾಡ್ತಾ ಇದ್ದ ಒಬ್ಬ ವ್ಯಕ್ತಿ, ಅವನಿಗೆ ಬೆನ್ನಿಗೆ ತಗಲಾಕೊಂಡಿರೋಳು ಒಬ್ಳು. ಅವಳು ಯಾರು? ಜರಾ, ಮುಪ್ಪು. ವರ್ಣರೂಪ ವಿನಾಶಿನಿ, ಬಣ್ಣ ರೂಪ ಎಲ್ಲ ನಾಶ ಮಾಡುತ್ತೆ. ಸಯಸ್ತು ಕೂಪೋ ನೃಪತೆ ಸತು ದೇಹ ಶರೀರಿಣಾಂ. ಆ ಭಾವಿ ಯಾವುದು ಗೊತ್ತೋ? ಕಾಡು ಅಂದರೆ ಸಂಸಾರ, ಕ್ರೂರ ಪ್ರಾಣಿಗಳು ಅಂದರೆ ರೋಗ, ಬೆನ್ನಿಗೆ ಬಿದ್ದ ಘೋರ ರಕ್ಕಸಿ ಅಂತಂದರೆ ಮುಪ್ಪು. ಆ ಭಾವಿ ಯಾವುದು ಗೊತ್ತಾ? ದೇಹ. ಇದು ಎಲ್ಲರ ಕಥೆ. ಸಯಸ್ತು ಕೂಪೋ ನೃಪತೆ ಸತು ದೇಹ ಶರೀರಿಣಾಂ ಯಸ್ತತ್ರ ವಸತೆ ಧಸ್ತಾತ್ ಮಹಾಹಿ ಕಾಲ ಏವ ಸಹ. ಕೆಳಗಡೆ ಇವನು ಬೀಳಿ ಕಚ್ಚೋಣ ಅಂತ ಕಾಯ್ತಾ ಇತ್ತು ಅಂತಂದ್ವಲ್ಲ, ಅದು ಬೇರೆ ಯಾವುದೂ ಅಲ್ಲ, ಕಾಲವೆಂಬ ಹಾವು. ಕೂಪ ಮಧ್ಯೆ ಚ ಯಾ ಜಾತ ವಲ್ಲಿ ಯತ್ರ ಮಾನವಃ ಪ್ರೋತೋ ಯಯಾ ಭವಲ್ಲಗ್ನಃ ಜೀವಿತಾಶಾ ಶರೀರಿಣಾಂ. ಇನ್ನು ಕೂಪ ಮಧ್ಯೆ, ಆ ಬಾವಿಯ ನಡುವೆ ಒಂದು ಥಿನ್ನ ಬಳ್ಳಿ. ಅದು ಯಾವುದು ಗೊತ್ತಾ? ಬದುಕಬೇಕು ಅನ್ನುವ ಬಯಕೆ. ಅದನ್ನು ಇಟ್ಕೊಂಡು ನೇತಾಡ್ತಾ ಇರ್ತಾನೆ. ಆಮೇಲೆ ಮರಕ್ಕೆ ದೊಡ್ಡ ಢೀ ಕೊಡ್ತಾ ಇದೆ, ಎದುರಾಳಿ ಆನೆ ಅನ್ಕೊಂಡು. ಆ ಆನೆ 6 ಮೋರೆ, ಅದು 1 ವರ್ಷ ಅಂತನ್ನುವ ಆನೆ. 6 ಮೋರೆ ಅಂದರೆ 6 ಋತುಗಳು. ಷಣ್ಮುಖಾರು ತವೋ ಮಾಸಾಹ, 12 ಪಾದ ಅಂತ. ಪಾದ 12 ಕೀರ್ತಿತಾಹ, 12 ಪಾದಗಳು. ಇನ್ನು ಆ ಕರಿ ಬಿಳಿ ಇಲಿಗಳು ಅಂತಂದ್ವಲ್ಲ, ರಾತ್ರಿ ಮತ್ತೆ ಹಗಲು. ಆ ದುಂಬಿ ಅಂದ್ರಲ್ಲ, ಘೋರವಾದ ಜೇನುನೊಣಗಳು, ಅದು ನಮ್ಮ ಬಯಕೆಗಳು. ಯಾಸ್ತು ತಾ ಬಹುಶೋ ಧಾರಾಹ ಸ್ರವಂತಿ ಬಹುವಿಸ್ತರಂ. ಇಷ್ಟು ಇರುವಾಗ ಏನಾಗತ್ತೆ? ಆ ಜೇನಿನ ಹನಿ ಬೀಳ್ತಾ ಇತ್ತು. ಜೀವನದಲ್ಲಿರುವ ಸಣ್ಣ ಪುಟ್ಟ ಆಸೆಗಳು.
ಇದು ಸಂಸಾರ ಚಕ್ರ. ಇದನ್ನು ಯಾರು ತಿಳ್ಕೋತಾರೆ, ಇದು ಜ್ಞಾನ ಒಂದೇ ಪರಿಹಾರ ಅನ್ನುವಲ್ಲಿಗೆ ಸ್ತ್ರೀ ಪರ್ವದಲ್ಲಿ 6ನೆಯ ಅಧ್ಯಾಯ ಮುಗೀತು. ಧೃತರಾಷ್ಟ್ರ ಅಹೋಭಿಹಿತಮಾಖ್ಯಾನಂ ಭವತಾ ತತ್ವದರ್ಶಿನ ಭೂಯ ಏವ ಮಹಾಬಾಹೋ ಶ್ರೋಷ್ಯೇವಾಗಮೃತಂ ತವ. ಅಹೋ ಅಭಿಹಿತಮಾಖ್ಯಾತಂ, ತತ್ವದರ್ಶಿಯಾಗಿ ಬಹಳ ಸೊಗಸಾದ ಸಂಗತಿಯನ್ನು ಹೇಳಿದಿರಿ. ಇದು ಎಷ್ಟು ಸರಳವಾದ ಕಥೆ, ಆದರೆ ಈ ಕಥೆ ನಡೆದದ್ದಲ್ಲ. ಈ ಕಥೆ ನಡೆದದ್ದಲ್ಲ, ಮತ್ತೆ ಇದು ನಡೀತಾ ಇರೋದು. ಆದರೆ ಈ ಕಥೆಯ ರೂಪಕ ಆನೆ ಅಂದರೆ ಆನೆ ಅಲ್ಲ. ಆನೆಗೆ 6 ಮುಖ ಅಂದರೆ 6 ಮುಖದ ಆನೆ ಎಲ್ಲೂ ಇರಲ್ಲ. 12 ಪಾದಗಳು ಅಂದರೆ ಅದು ತಿಂಗಳು. ಕರಿ ಮತ್ತು ಬಿಳಿ ಇಲಿ ಅಂದರೆ ಅದು ಹಗಲು ರಾತ್ರಿಗಳು. ಈ ರೀತಿ ಸಾಂಕೇತಿಕವಾದ ರೂಪಕ, ಒಂದು ಅದ್ಭುತವಾದ ರೂಪಕದಲ್ಲಿ, ಸಿಮಿಲಿಯಲ್ಲಿ ಒಂದು ಕಥೆಯನ್ನು ತತ್ವಜ್ಞರು ಹೆಣೆದಿದ್ದಾರೆ, ಜನರಿಗೆ ಅರ್ಥ ಆಗಲಿ ಅಂತ. ಚೆನ್ನಾಗಿದೆ, ಇನ್ನಷ್ಟು ಹೇಳು ಅಂತ ಹೇಳುತ್ತಾನೆ. ಇನ್ನೊಂದು ರೂಪಕದಿಂದ ಈ ಕಥೆಯನ್ನು ಇನ್ನಷ್ಟು ವಿಸ್ತಾರವಾಗಿ ಮಾಡಿ ಹೇಳ್ತಾರೆ. ಅದನ್ನು ನಾನು ನಾಳೆ ಹೇಳ್ತೇನೆ. ಇವಾಗ ಯಾಕೆ ಮುಗಿಸ್ತಾ ಇದ್ದೇನೆ ಅಂದರೆ, ಏಕಾದಶಿ ಶಾಸ್ತ್ರಶ್ರವಣ ಮಾಡಬೇಕು ಅಂತ ಎಲ್ಲರೂ ಕಾತರರಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಪೂರ್ವ ಸೂಚನೆಯನ್ನು ಕೊಡದೆ ನಿಲ್ಲಿಸೋದು ಸರಿಯಲ್ಲ. ಅದಕ್ಕಾಗಿ ಒಂದು ಅಧ್ಯಾಯ ಮುಗಿಸಿ ಈ ಒಂದು ಚಿಂತನೆಯನ್ನು ದೇವರಲ್ಲಿ ಅರ್ಪಿಸ್ತಾ ಇದ್ದೇನೆ. ಉಳಿದದ್ದು ನಾಳೆ ನೋಡೋಣ. ಇದರದ್ದೇ ಮತ್ತೆ ಇನ್ನಷ್ಟು ವಿಸ್ತಾರ. ಕೃಷ್ಣ ವಾಸು.